ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ 45 ದಿನಗಳ ಕಾಲ ನಡೆದ ವಿಶ್ವದ ಅತಿ ದೊಡ್ಡ ಧರ್ಮಕ್ಷೇತ್ರದ ಜಾತ್ರೆ ಸಂಪನ್ನ ಆಗಿದೆ. ತ್ರಿವೇಣಿ ಸಂಗಮದಲ್ಲಿ ಅರ್ಧ ಭಾರತ ಮಿಂದೆದ್ದು ಪುನೀತವಾಗಿದೆ. ಮಹಾಶಿವರಾತ್ರಿಯ ದಿನದಂದು ಮಹಾಕುಂಭಮೇಳಕ್ಕೆ ವಿದ್ಯುಕ್ತ ತೆರೆ ಬಿದ್ದಿದ್ದು, ಪ್ರಧಾನಿ ಮೋದಿ ಮಹಾಕುಂಭಮೇಳವನ್ನ ಏಕತೆಯ ಮಹಾಯಜ್ಞ ಅಂತ ಬಣ್ಣಿಸಿದ್ದಾರೆ. ನೂರ 44 ವರ್ಷಕ್ಕೊಮ್ಮೆ ಜಗತ್ತಿನಲ್ಲಿ ನಡೆಯೋ ಅದ್ಭುತ 45 ದಿನ ಕೋಟ್ಯಾಂತರ ಭಕ್ತರ ಸಮಾಗಮ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ, ನಾಗ ಸಾಧುಗಳ ಶಕ್ತಿ ಪ್ರದರ್ಶನ, ರಾಜಕಾರಣಿ ಸೆಲೆಬ್ರಿಟಿಗಳ ಭಕ್ತಿ ಭಾವ. ಈ ಶತಮಾನದ ಐತಿಹಾಸಿಕ ಮಹಾ ಕುಂಭಮೇಳ ಸಂಪನ್ನ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ 45 ದಿನಗಳ ಕಾಲ ನಡೆದ ಐತಿಹಾಸಿಕ ಮಹಾಕುಂಭ ಮಹೋತ್ಸವಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಕಳೆದ ತಿಂಗಳು ಜನವರಿ 13ರಂದು ಆರಂಭಗೊಂಡಿದ್ದ ಮಹಾಕುಂಭಮೇಳ ವೈಭವ ಮಹಾಶಿವರಾತ್ರಿಯ ಅಮೃತ ಸ್ನಾನದೊಂದಿಗೆ ಮುಕ್ತಾಯವಾಗಿದೆ. $66 ಕೋಟಿ ಭಕ್ತರಿಂದ ಸಂಗಮದಲ್ಲಿ ಪುಣ್ಯ ಸ್ನಾನ. ಶತಮಾನದ ಮಹಾಕುಂಭ ಸಂಭ್ರಮದಲ್ಲಿ ಸುಮಾರು 66 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ರಾಜಕಾರಣಿಗಳು, ಉದ್ಯಮಿಗಳು, ಬಾಲಿವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ಕೋಟಿ ಕೋಟಿ ಭಕ್ತರು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಕೊನೆಯ ಪುಣ್ಯ ಸ್ನಾನದ ದಿನದಂದು ಸುಮಾರು 1,53,00,000 ಭಕ್ತರು ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಮಹಾಕುಂಭ ಮುಕ್ತಾಯ, ಸಿಎಂ ಯೋಗಿ ಸ್ವಚ್ಛತಾ ಅಭಿಯಾನ. ಕುಂಭಮೇಳಕ್ಕೆ ವಿದ್ಯುಕ್ತ ತೆರೆ ಬೀಳ್ತಾ ಇದ್ದಂತೆ ಇವತ್ತು ಬೆಳಗ್ಗೆ ಪ್ರಯಾಗ್ರಾಜ್ನಲ್ಲಿ ಸಿಎಂ ಯೋಗಿ ಸ್ವಚ್ಛತಾ ಅಭಿಯಾನ ನಡೆಸಿದ್ರು. ಕೇವಲ ನನ್ನ ಜವಾಬ್ದಾರಿ ಕುಂಭಮೇಳ ಆಯೋಜನೆಗಷ್ಟೇ ಸೀಮಿತವಲ್ಲ, ಅದನ್ನ ಶುಚಿಯಾಗಿಡೋದು ಕೂಡ ನನ್ನ ಕೆಲಸವೇ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದಾಗಿ ಅರೈಲ್ ಘಾಟ್ನಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ್ರು. ಜೊತೆಗೆ ಗಂಗಾ ಪೂಜೆಯನ್ನ ಸಹ ನೆರವೇರಿಸಿದ್ರು. ಮಹಾಕುಂಭ ಏಕತೆಯ ಮಹಾಯಜ್ಞ ಎಂದ ಮೋದಿ. ಮಹಾಕುಂಭಮೇಳದ ಬಗ್ಗೆ ಪ್ರಧಾನಿ ಮೋದಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದು, ಮಹಾಕುಂಭಮೇಳವನ್ನ ಏಕತೆಯ ಮಹಾಯಜ್ಞ ಅಂತ ಬಣ್ಣಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಕುಂಭಮೇಳವನ್ನ ಆಯೋಜಿಸೋದು ಸುಲಭವಲ್ಲ ಅಂತ ಹೇಳಿದ ಮೋದಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಏಕತೆಯ ಮಹಾಕುಂಭದಲ್ಲಿ ಪ್ರತಿಯೊಬ್ಬ ಭಕ್ತನು ಬಡವನಾಗಲಿ ಅಥವಾ ಶ್ರೀಮಂತನಾಗಲಿ, ದೇಶದಿಂದಾಗಲಿ ಅಥವಾ ವಿದೇಶದಿಂದಾಗಲಿ, ಯಾವುದೇ ಜಾತಿಯವನಾಗಲಿ ಯಾವುದೇ ಸಿದ್ಧಾಂತದವನಾಗಲಿ ಎಲ್ಲರೂ ಏಕತೆಯ ಮಹಾಕುಂಭದಲ್ಲಿ ಮಹಾಯಜ್ಞಕ್ಕಾಗಿ ಒಂದಾಗಿದ್ರು. ಒಂದು ಭಾರತದ ಶ್ರೇಷ್ಠ ಭಾರತದ ಈ ಮರೆಯಲಾಗದ ದೃಶ್ಯವು ಕೋಟ್ಯಾಂತರ ದೇಶವಾಸಿಗಳಲ್ಲಿ ಆತ್ಮವಿಶ್ವಾಸದ ಭವ್ಯ ಹಬ್ಬವಾಯಿತು. ಈಗ ಅದೇ ರೀತಿಯಲ್ಲಿ ನಾವು ಒಂದಾಗಬೇಕು ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಮಹಾಯಜ್ಞಕ್ಕಾಗಿ ಒಟ್ಟಾಗಿ ಬರಬೇಕು. ಉತ್ತರ ಪ್ರದೇಶಕ್ಕೆ ಭರ್ಜರಿ ಆದಾಯ ತಂದ ಮಹಾಕುಂಭ. ಮಹಾಕುಂಭಮೇಳ ಕೇವಲ ಭಕ್ತಿ ಭಾವೈಕ್ಯತೆಗೆ ಮಾತ್ರವಲ್ಲದೆ ಆರ್ಥಿಕತೆಗೆ ಸಹ ಬಲ ತಂದಿದೆ. 45 ದಿನಗಳ ಈ ವೈಭವೋತ್ಸವದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ 3 ಲಕ್ಷ ಕೋಟಿಗೂ ಆದಾಯ ತಂದಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸುವ ಮೂಲಕ ಕುಂಭಮೇಳದಿಂದ ಬಡತನ ನಿರ್ಮೂಲನೆಯಾಗುತ್ತಾ ಅಂತ ಟೀಕಿಸಿದವರಿಗೆ ಉತ್ತರ ಸಿಕ್ಕಂತಾಗಿದೆ. ಒಟ್ಟಾರೆ ಸಾಕಷ್ಟು ಸವಾಲುಗಳ ನಡುವೆ ಮಹಾಕುಂಭಮೇಳ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಈ ಯಶಸ್ಸಿಗೆ ಕಾರಣರಾದ ಕುಂಭಮೇಳದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸಿದ್ದಾರೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.